ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಮೇ 26ರಂದು ನಾಟ್ಯತರಂಗ ಸಂಸ್ಥೆಯಿಂದ ಉಜ್ಜೀವನಂ ಭರತನಾಟ್ಯ ಪ್ರದರ್ಶನ. ಹಲವು ವರ್ಷಗಳ ನಂತರ ಮತ್ತೆ ಭರತನಾಟ್ಯಕ್ಕೆ ಹೆಜ್ಜೆ ಹಾಕುತ್ತಿದ್ದಾರೆ 3 ನೃತ್ಯಪಟುಗಳು. ಸಿಂಗಾಪುರದ ವಿಶ್ವ ಕನ್ನಡ ಹಬ್ಬಕ್ಕೆ ನಾಟ್ಯತರಂಗ ಹೋಗುವ ಮಾಹಿತಿ ನೀಡಿದ ಸಮುದ್ರತಾ ಭಟ್. ಬೇಳೂರು ಗುಟ್ಕಾ ಕಾರ್ಯಾಚರಣೆ ವಿರುದ್ಧದ ವಿಡಿಯೋಗೆ ಅಪಸ್ವರ ಎತ್ತಿದ ಅಪರಿಚಿತ. ಶಾಸಕರ ತೇಜೋವಧೆ ಮಾಡಿರುವ ವ್ಯಕ್ತಿ ವಿರುದ್ಧ ಸಾಗರ ಠಾಣೆಗೆ ಚಿನ್ಮಯ್ ದೂರು. ಶಾಸಕರಿಗೆ ಅಗೌರವ ತೋರಿಸುವ ವ್ಯಕ್ತಿ ಬಂಧಿಸಲು ಅಶೋಕ್ ಬೇಳೂರು ಒತ್ತಾಯ. ಈಗ ಸುದ್ದಿಯ ವಿವರ. ನಾಟ್ಯತರಂಗ ಸಂಸ್ಥೆಯಿಂದ ಮೇ 26ರ ಉಜ್ಜೀವನಂ ಭರತನಾಟ್ಯ ಪ್ರದರ್ಶನ ಏರ್ಪಡಿಸಲಾಗಿದೆ. ಹಲವು ವರ್ಷಗಳಿಂದ ನೃತ್ಯದಿಂದ ದೂರವಿದ್ದವರು ಮತ್ತೆ ನೃತ್ಯದಲ್ಲಿ ತೊಡಗಿಸಿಕೊಂಡು ಭರತನಾಟ್ಯ ಪ್ರದರ್ಶನ ನೀಡುತ್ತಿದ್ದಾರೆ ಎಂದು ವಿದುಷಿ ಸಮುದ್ರತಾ ಭಟ್ ತಿಳಿಸಿದರು. ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಚಾರಗಳನ್ನ ನಾಟ್ಯತರಂಗದ ವಿಷಯವಾಗಿ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೊದಲನೇದಾಗಿ ಕರ್ನಾಟಕ ಪ್ರೆಸ್ ಕೌನ್ಸಿಲ್ ಕ್ಲಬ್ ನಡೆಸುವಂತಹ 2ನೇ ವಿಶ್ವ ಕನ್ನಡ ಹಬ್ಬ ಸಿಂಗಪೂರ್ನಲ್ಲಿ ಈ ವರ್ಷ ನಡೀತಾ ಇದೆ. ಆ ವಿಶ್ವ ಕನ್ನಡ ಹಬ್ಬಕ್ಕೆ ನಾಟ್ಯತರಂಗ ಸಂಸ್ಥೆಯ ವಿದ್ಯಾರ್ಥಿಗಳು ಪ್ರದರ್ಶನವನ್ನ ನೀಡೋದಕ್ಕೆ ಆಯ್ಕೆಯಾಗಿದ್ದಾರೆ. ಈ ಒಂದು ಸಂತೋಷ ವಿಚಾರವನ್ನ ನಿಮ್ಮಲ್ಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕ ಪ್ರೆಸ್ ಕೌನ್ಸಿಲ್ ಕ್ಲಬ್ ಇದು ಹೋದ ವರ್ಷ ದುಬೈನಲ್ಲಿ ವಿಶ್ವ ಕನ್ನಡ ಹಬ್ಬ ಮಾಡಿದ್ದು ಬಹಳ ದೂರಿಯಾಗಿ ಅದನ್ನ ಆಚರಿಸಿತ್ತು. ಈ ವರ್ಷವೂ ಕೂಡ ಅದನ್ನ ಸಿಂಗಪೂರ್ನಲ್ಲಿ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಅದಕ್ಕೆ ನಮ್ಮ ನಾಟ್ಯತರಂಗದ ಪ್ರದರ್ಶನಗಳನ್ನ ನೋಡಿ ನಮ್ಮ ತಂಡವನ್ನ ಸಿಂಗಪೂರ್ನಲ್ಲಿ ಪ್ರದರ್ಶನವನ್ನ ನೀಡೋದಕ್ಕೆ ಆಹ್ವಾನ ಮಾಡಿದ್ದಾರೆ. ಸುಮಾರು ಜುಲೈ ಎಂಡ್ನಲ್ಲಿ ಈ ಕಾರ್ಯಕ್ರಮ ನಡೆಯೋದಿದೆ. ಹಾಗಾಗಿ ನಾಟ್ಯತರಂಗದ ಒಂದು 7ರಿಂದ 8 ವಿದ್ಯಾರ್ಥಿನಿಯರು ಕಲಾವಿದರು ಅಲ್ಲಿ ಹೋಗಿ ತಮ್ಮ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ. 2ನೇ ವಿಚಾರ, ನಿಮ್ಗೆ ಎಲ್ಲ ಗೊತ್ತಿರೋ ಹಾಗೆ ನಾಟ್ಯತರಂಗ ಸಂಸ್ಥೆ ಪ್ರತಿ ತಿಂಗಳು ನೃತ್ಯೋತ್ಸವವನ್ನ ಮಾಡ್ತಾ ಬರ್ತಾ ಇದೆ. ಪ್ರತಿ ತಿಂಗಳು ದೇಶದ ಅಥವಾ ರಾಜ್ಯದ ಎಲ್ಲ ಹಲವಾರು ಕಲಾವಿದರು ಬಂದು ಇಲ್ಲಿ ನೃತ್ಯ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ. ಈ ತಿಂಗಳಿನ ವಿಶೇಷತೆ ಏನಂದ್ರೆ 26ನೇ ತಾರೀಕು ನಾಡಿದ್ದು ಭಾನುವಾರ ಸಂಜೆ 5:30ಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಈ ತಿಂಗಳ ವಿಶೇಷ ಏನು ಅಂದ್ರೆ ಮಕ್ಕಳನ್ನ ನೃತ್ಯ ಕಲಿಸೋದಕ್ಕೆ ಅಂತ ಬಂದಂತಹ ಅಮ್ಮಂದಿರು ನೃತ್ಯಕ್ಕೆ ಮನಸೋತು ತಮ್ಮ ಬಾಲ್ಯದಲ್ಲಿ ಕಲಿತಾ ಇದ್ದಿದ್ದು ಬಿಟ್ಟು ಹೋಗಿರೋದನ್ನ ಮತ್ತೆ ರೂಢಿಸ್ಕೊಳ್ಳೋದಕ್ಕಾಗಿ ಪ್ರಾರಂಭ ಮಾಡಿದಂತಹ 3 ಮಹಿಳೆಯರು ನೃತ್ಯ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ. ಅದು ಇದನ್ನ ವಿಶೇಷತೆ. ಮತ್ತೆ ಮೂರು ಮಹಿಳೆಯರು ಕೂಡ ತಮ್ಮದೇ ಆದ ಕೆಲಸಗಳಲ್ಲಿ ಉದ್ಯಮಗಳಲ್ಲಿ ಕಾರ್ಯನಿರತವಾಗಿರೋರು, ಆದ್ರೂ ಕೂಡ ನೃತ್ಯಕ್ಕೆ ತಮ್ಮ ಸಮಯವನ್ನ ಕೊಟ್ಟು ಈ ನೃತ್ಯವನ್ನ ಪ್ರದರ್ಶನ ನೀಡೋ ಮಟ್ಟಕ್ಕೆ ಬಂದಿದ್ದಾರೆ. ಒಂದು ಭರತನಾಟ್ಯ ಪ್ರದರ್ಶನವನ್ನ ನೀಡಬೇಕು ಅಂತ ಹೇಳಿದ್ರೆ 13-14 ವರ್ಷಗಳ ಕಾಲ ತಾಲೀಮ್ ಬೇಕಾಗುತ್ತೆ. ಅಂತದಲ್ಲಿ ಬಾಲ್ಯದಲ್ಲಿ ಕಲಿತು ಬಿಟ್ಟಂತಹ ಮಹಿಳೆಯರು ತುಂಬಾ ಸೀರಿಯಸ್ ಆಗಿ ಇದನ್ನ ತಗೊಂಡು ಇವತ್ತಿನ ದಿನ ಕಳೆದ 1.5 ವರ್ಷದಿಂದ ಸತತವಾಗಿ ಪ್ರಯತ್ನ ಮಾಡಿ ಈ ಕಾರ್ಯಕ್ರಮವನ್ನ ನೀಡ್ತಾ ಇದ್ದಾರೆ. ಒಬ್ರು ಈ 3 ಮಹಿಳೆಯರು ಯಾರ್ಯಾರು ಅಂದ್ರೆ ದೀಪಾ ಗಣಪತಿ ಅಂತ, ಅವರು ವೃತ್ತಿಯಲ್ಲಿ ವೈದ್ಯೆ ಡಾಕ್ಟರು. ಇನ್ನೊಬ್ರು ಆರ್ಯ ಮಧು, ಅವರು ಯೂಟ್ಯೂಬ್ ಚಾನಲ್ ಗಳನ್ನ ನಡೆಸಿ ಕುಕ್ಕರಿ ಚಾನಲ್ ಗಳನ್ನ ಮಾಡ್ತಾರೆ. ಇನ್ನೊಬ್ರು ಅರ್ಚನಾ ಅಂತೇಳಿ ಅವರು IT ಉದ್ಯಮಿ. ಈ ಮೂರು ಕೂಡ ತುಂಬಾ ತಾಲೀಮನ್ನ ನಡೆಸಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಅದಕ್ಕೆ ಬಂದು ಹಾಗೆ ನಮ್ಮ ಪತ್ರಿಕೆಗಳಲ್ಲಿ ಅದನ್ನ ಪ್ರಕಟಿಸಿ ಇನ್ನೂ ಹೆಚ್ಚಿನ ಜನಸಂಖ್ಯೆ ಇದಕ್ಕೆ ಬಂದು ಪ್ರಯೋಜನವನ್ನ ಪಡ್ಕೋಬೇಕು ಅಂತ ಹೇಳಿ ಮನವಿ ಮಾಡ್ತೀನಿ. ಧನ್ಯವಾದ. ನಾಟ್ಯತರಂಗ ಸಂಸ್ಥೆ ಮುಖ್ಯಸ್ಥ ವಿದ್ವಾನ್ ಜಿ.ವಿ. ಜನಾರ್ದನ್ ಮಾತನಾಡಿ, ಕೂಡ 3-4 ಶಾಖೆಗಳನ್ನ ನಡೆಸ್ತಾ ಇದ್ದೀವಿ ನಾಟ್ಯತರಂಗದ. ಆ ಎಲ್ಲ ಶಾಖೆಗಳಿಂದ ಹಾಗೂ ಸಾಗರದಿಂದ ಸೇರಿ ಅನೇಕ ವಿದ್ಯಾರ್ಥಿನಿಯರು ಈ ವಿಶ್ವ ಕನ್ನಡ ಹಬ್ಬ ಸಿಂಗಾಪುರ್ನಲ್ಲಿ ನಡೆಯುವಂಥ ಕನ್ನಡ ಹಬ್ಬದಲ್ಲಿ ನಮಗೆ ಆಹ್ವಾನ ಸಿಕ್ಕಿರೋದು ನಮಗೂ ಸಂತೋಷ ಅನಿಸುತ್ತೆ. ಇದನ್ನು ತಮ್ಮೊಡನೆ ಮತ್ತು ಸಾಗರದ ಜನತೆಯೊಡನೆ ಹಂಚಿಕೊಳ್ಳುವಂತಹ ವಿಚಾರದಿಂದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ತಾವೆಲ್ಲರೂ ಆಗಮಿಸಿದ್ರಿ, ಒಂದು ನಮಗೆ ಸಹಕಾರ ನೀಡಿದ್ರಿ. ನಮಗೆಲ್ಲರಿಗೂ ಧನ್ಯವಾದ. ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರನ್ನು ಸಾಮಾಜಿಕ ಜಾಲತಾಣದಲ್ಲಿ ತೇಜೋವಧೆ ಮಾಡಿರುವ ಅಪರಿಚಿತ ವ್ಯಕ್ತಿಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಗುರುವಾರ ಜಿಲ್ಲಾ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದ ಪ್ರಧಾನ ಕಾರ್ಯದರ್ಶಿ ಚಿನ್ಮಯ್ ಸಿಎಂ ಪೇಟೆ ಠಾಣೆ ಪೊಲೀಸರಿಗೆ ದೂರು ನೀಡಿದ್ದಾರೆ.
ಶಾಸಕ ಗೋಪಾಲಕೃಷ್ಣ ಬೇಳೂರು ಶಿವಮೊಗ್ಗ ರಸ್ತೆಯಲ್ಲಿರುವ ಪ್ರಥಮ ದರ್ಜೆ ಕಾಲೇಜಿನ ಸಮೀಪ ಗುಟ್ಕಾ ಹಾಗೂ ಸಿಗರೇಟ್ ಮೊದಲಾದ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುತ್ತಿದ್ದ ಅಂಗಡಿ ಮಾಲೀಕನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿರುವ ವಿಡಿಯೋ ವೈರಲ್ ಆಗಿತ್ತು. ಸಾಮಾಜಿಕ ಕಳಕಳಿಯ ಈ ವಿಡಿಯೋವನ್ನು ಆರೋಪಿಯು ದುರುಪಯೋಗಪಡಿಸಿಕೊಂಡು ಶಾಸಕರ ತೇಜೋವಧೆಗೆ ಪ್ರಯತ್ನ ನಡೆಸುತ್ತಿದ್ದಾನೆ. ಆರೋಪಿಯ ಈ ಕೃತ್ಯ ಕಾನೂನು ಬಾಹಿರವಾಗಿದ್ದು ಶಾಸಕರಿಗೆ ಅಗೌರವ ತೋರಿಸುವಂತದ್ದಾಗಿದೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಮೇ 21ರಂದು ಸಾಮಾಜಿಕ ಜಾಲತಾಣದಲ್ಲಿ ಶಾಸಕರ ವಿರುದ್ಧ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋ ಹರಿದುಬಿಟ್ಟು ಅವರ ತೇಜೋವಧೆಗೆ ಪ್ರಯತ್ನಿಸಿರುವ ವ್ಯಕ್ತಿಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಚಿನ್ಮಯ್ ಸಿಎಂ ದೂರಿನಲ್ಲಿ ಒತ್ತಾಯಿಸಿದ್ದಾರೆ. ಅದು ಮಿಕ್ಸ್ ತಂಬಾಕು 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 ಅದೇ ಚಿಕ್ಕ ತಂಬಾಕು ಅದಕ್ಕೆ ಮಿಕ್ಸ್ ಎರಡು ಮಿಕ್ಸ್ ಮತ್ತೆ ಯಾವುದಿದೆ ಸೂಪರ್ ಇದೆ ಯಾರು ಅಂಗಡಿ ಇದೆ ಇದಿದೆಯಲ್ಲ ತಂಬಾಕು ಇಲ್ಲಿದೆ ತಂಬಾಕು ಕೊಟ್ಟನಲ್ಲ ಇದಾವೆ ಇವ್ರ ಹತ್ರ ಯಾರ್ದು ಅಂಗಡಿ ಯಾವುದು ನೆಡ್ಸೋದು ಹಾಂ ಅತಿ ಸಾಯ್ತು ಕಾಲೇಜ್ ಹತ್ರ ಯಾಕೆ ಕೊಟ್ಟೆ ಯಾವ್ದು ಇದು ಯಾವುದು ಇದ್ಯಾಕೆ ಮಾಡ್ತೀವಿ ಯಾವ್ದು ಎಲ್ಲಿ ಅಂಗಡಿ ಹಾಂ ಇದು ಯಾರು ಅಂಗಡಿ ಯಾರು ಯಾರು ಹಾಂ ರಾಜೇಶ ಖಾಲಿ ಮಾಡ್ತೀನಿ ಹಾಂ ಮಾನ್ಪಾದ ಮಾಡ್ತೀನಿ ಯಾರು ಕಾಲೇಜ್ ಹಾಂ ಯಾರು ಕಟ್ಟಕ್ಕೆ ಹೇಳಿದ್ರು ಅವ್ರ ಅಪ್ಪನ ಜಾಗ ರೈಲ್ವೆ ಜಾಗದಲ್ಲಿ ಕಟ್ಕೊಂಡು ಮಾನ್ಪಾದ ಮಾಡ್ತೀನಿ ಹಂಗೆ ಮತ್ತೇನು ಮಾಡ್ತಾ ಇದ್ದೀನಿ ಹಾಂ ಅದೇನು ಸಿಗರೇಟ್ ಕೇಳ್ಬೇಕು ಹಾಂ ಈ ಕುರಿತು ಮಾತನಾಡಿರುವ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಬೇಳೂರು, ನಮ್ಮ ನಾಯಕರು ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೇಳೂರವರು ಕೆಲವು ದಿನಗಳ ಹಿಂದೆ ಸಾರ್ವಜನಿಕ ದೂರು ಮತ್ತು ಕಾಲೇಜಿನ ಪ್ರಾಂಶುಪಾಲರ ದೂರಿನ ಹಿನ್ನೆಲೆಯಲ್ಲಿ ಸಾಗರದ ನಮ್ಮ ತಾಲೂಕಿನ ಪ್ರಥಮ ದರ್ಜೆ ಪದವಿ ಕಾಲೇಜಿನ ಪಕ್ಕದಲ್ಲಿರುವಂಥ ಒಂದು ಗೂಡಂಗಡಿಯಲ್ಲಿ ಮಾದಕ ವಸ್ತುಗಳನ್ನು ಮಾರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ದೂರನ್ನು ನೀಡಿದ್ರು. ಆ ದೂರಿನ ಹಿನ್ನೆಲೆಯಲ್ಲಿ ನಮ್ಮ ಶಾಸಕರು ಹೋಗ್ಬಿಟ್ಟು ಅಲ್ಲಿ ಒಂದು ತನಿಖೆಯನ್ನು ಮಾಡಿದ್ರು, ಸ್ವಯಂ ತನಿಖೆಯನ್ನು ಮಾಡಿದರು. ಅಲ್ಲಿ ನೋಡಿದಾಗ ಗುಟ್ಕಾ ಪದಾರ್ಥಗಳು ಮತ್ತು ಸಿಗರೇಟ್ ವಸ್ತುಗಳು ಸಿಕ್ಕಿದ್ವು. ಅದನ್ನು ಕ್ರಮ ತಗೊಳ್ಳಿ ಅಂತೇಳಿ ನಮ್ಮ ಶಾಸಕರು ನಗರಸಭೆಗೆ ಮತ್ತು ಪೊಲೀಸ್ ಇಲಾಖೆ ಕೂಡ ಹೇಳಿದರು. ಆ ಒಂದು ನಡೆದಂಥ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಟ ಸಂದರ್ಭದಲ್ಲಿ ಇನ್ಸ್ಟಾಗ್ರಾಮ್ ಯಾವುದೋ ಒಂದು ಖದೀಮ ಕಾಂಗ್ರೆಸ್ ಎಂಬ ಪೇಜ್ನಲ್ಲಿ ಅದನ್ನು ಒಂದು ಕೆಟ್ಟದಾಗಿ ಟ್ರಾಲ್ ಮಾಡ್ತಾರೆ. ಯಾವುದೋ ಒಂದು ಗುಟ್ಕಾದ ನೀವು ನೋಡಿರ್ಬೋದು, ಮುಖೇಶ್ ಎಂಬ ಹೆಸರಿನ ವ್ಯಕ್ತಿಯಲ್ಲಿ ನಮ್ಮ ಸಿನಿಮಾ ಥಿಯೇಟರ್ಗಳಿಗೆ ಹೋದಾಗ ಅಲ್ಲಿ ಮೊದಲು ಬರೆದು ಗುಟ್ಕಾ ತಿನ್ನಿಗಾದೆ ಅಂತ ಏನು ಹೇಳ್ತಲ್ಲ, ಆ ವಿಡಿಯೋವನ್ನು ಎಡಿಟ್ ಮಾಡಿಬಿಟ್ಟು ಒಂದು ಅವಹೇಳನಕಾರಿಯಾಗಿ ನಮ್ಮ ಶಾಸಕರ ಫೋಟೋಗಳನ್ನು ಹಾಕ್ಬಿಟ್ಟು ವಿಡಿಯೋ ಮಾತಾಡಿದ ಯಾವುದೋ ಒಂದು ವಿಡಿಯೋನ ಹಾಕ್ಬಿಟ್ಟು ಚಿತ್ರೀಕರಣ ಮಾಡಿ ಹಾಕಿದ್ದಾರೆ. ಇದರ ವಿರುದ್ಧ ನಾವು ಮತ್ತೆ ನಮ್ಮ ಚಿನ್ಮಯ್ ಸಿಎಂ ಅಂತೇಳಿ ಅವರು ಕೂಡ ದೂರನ್ನು ನೀಡಿದ್ದೇವೆ. ಕಾನೂನು ಕ್ರಮ ತಗೊಳ್ಳಿ ಅಂತೇಳಿ ನಮ್ಮ ಸೈಬರ್ ಕ್ರೈಮ್ ಠಾಣೆಯಲ್ಲೂ ಕೂಡ ಒಂದು ದೂರನ್ನು ದಾಖಲು ಮಾಡಿದ್ದೀವಿ. ಇದರ ವಿರುದ್ಧ ಅದು ಯಾರೇ ಆಗಿದ್ರು ಕೂಡ ಇದು ಒಂದೇ ಅಲ್ಲ, ನಮ್ಮ ಶಾಸಕರ ಬಗ್ಗೆ ಮಾತ್ರ ಅಲ್ಲ, ಇದು ದೊಡ್ಡ ನಮ್ಮ ನಾಯಕರು ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಅವರು ಮತ್ತೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಏನು ಆ ಪೋಸ್ಟ್ಗಳನ್ನು ಮಾಡ್ತಾ ಇದ್ದಾರೆ, ಪ್ರತಿಯೊಂದನ್ನು ಟೀಕೆ ಮಾಡ್ತಾ ಇರ್ತಾರೆ. ಏನೇ ಮಾತಾಡಿದ್ರು ಕೂಡ ಟೀಕೆಯನ್ನು ಮಾಡ್ತಾರೆ. ಆ ವಿರುದ್ಧ ನಮ್ಮ ಟೋಟಲ್ ಕ್ರಮ ತಗೊಬೇಕು. ಮತ್ತೆ ನಮ್ಮ ಶಾಸಕರ ಬಗ್ಗೆ ಅವಹೇಳನಕಾರಿಯಾಗಿ ಮಾತ್ರ ಚಿತ್ರೀಕರಣ ಯಾರು ಗೊತ್ತಿಲ್ಲದವ್ರು ಯಾರು ನೋಡ್ಬಿಟ್ರೆ ಎಡಿಟ್ ಅಂತ ಅನ್ಕೊಳ್ಳೋದು, ಆ ರೀತಿ ಮಾಡಿದ್ದಾರೆ. ಹಾಗಾಗಿ ಏನು ಪೇಜನ್ನು ಅಡ್ಮಿನ್ ಯಾರಿದ್ದಾನೆ ಆ ಪೇಜನ್ನು ಕ್ಲೋಸ್ ಮಾಡಬೇಕು. ಪೇಜ್ ಅಡ್ಮಿನ್ ಯಾರಿದೆ ಅವನ್ನ ಠಾಣೆಗೆ ಕರೆಸಿ ಅವನಿಗೆ ಸೂಕ್ತ ಕ್ರಮವನ್ನು ತಗೋಬೇಕು ಅಂತ ಹೇಳ್ಬಿಟ್ಟು ನಾವು ಆಗ್ರಹ ಮಾಡಿ ಪೊಲೀಸ್ ಇಲಾಖೆಗೆ ನಾವು ದೂರನ್ನು ನೀಡಿದ್ದೇವೆ. ನಮ್ಮ ಮಾಧ್ಯಮ ಮಿತ್ರರಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ, ಇಂಥ ಟ್ರಾಲ್ ಪೇಜ್ಗಳು ಕೆಲವೊಂದು ಒಳ್ಳೆ ರೀತಿ ಮಾಡ್ತಾರೆ. ಆದರೆ ಇಂಥ ಟ್ರಾಲ್ ಪೇಜ್ಗಳಲ್ಲಿ ಒಂದು ಪಕ್ಷದ ಬಗ್ಗೆ ಅವಹೇಳನಕಾರಿಯಾಗಿ ಏನು ಮಾತಾಡ್ತಾ ಇದ್ದಾರೆ, ನಮ್ಮ ಪಕ್ಷ ಕೂಡ ಒಂದು ಕಠಿಣ ಕ್ರಮ, ಮುಂದೆ ಸರ್ಕಾರದ ಕಠಿಣ ಕ್ರಮ ತಗೋಬೇಕು ಅಂತೇಳಿ ಸರ್ಕಾರದ ಮತ್ತು ರಕ್ಷಣಾ ಇಲಾಖೆಯಲ್ಲಿ ನಾವು ಮನವಿ ಮಾಡ್ತೀವಿ. ನಮಸ್ತೆ. ಇದು ಶುಕ್ರವಾರದ ಸಮಗ್ರ ಸುದ್ದಿ.
ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.